ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತನ ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮನ್ನು ಆಧರಿಸ್ತಾನೆ, ಸಂತೈಸ್ತಾನೆ, ಬಲಪಡಿಸ್ತಾನೆ. ಬನ್ನಿ, ನಾವು ಒಟ್ಟಾಗಿ ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರೈಸ್ ಗಾಡ್. ಎಸ್ ಪ್ರಿಯರೇ, ನಾವು ಆತನ ನಾಮವನ್ನು ಮೇಲಕ್ಕೆತ್ತುವ. ಆತನ ಹಾಗೆ ಯಾರೂ ಇಲ್ಲ, ಆತನ ಹಾಗೆ ಈ ಭೂಲೋಕದಲ್ಲಿ ಎಲ್ಲೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಎಸ್ ಪ್ರಿಯರೇ, ನಾವು ಹಾಡುವ ಇನ್ನು ಹಾಗೆ ಯಾರೂ ಇಲ್ಲ ಎಂಬುದಾಗಿ. ಕರ್ತನೆ, ಎಸ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಸ್ತೋತ್ರ, ಥ್ಯಾಂಕ್ ಯು ಫಾದರ್. तुमसा कोई नहीं, तुमसा कोई नहीं, अब है पूरा यकीन, तुमसा कोई नहीं, तुमसा कोई इस लो तुमसा कहीं नहीं, अब है पूरा यकीन, तुमसा कोई नहीं. यीशु मसीह हो माही तुमसा कहीं नहीं, अब है पूरा यकीन, तुमसा कोई नहीं. अंधेरों में तो रोशनी है, तू ही मंजिल, तू रास्ता भी है, तू है जहाना कुछ कमी है, तेरा ही नाम जिंदगी है. अंधेरों में तू रोशनी है, तू ही मंजिल, तू रास्ता भी है, तू है जहाना कुछ कमी है, तेरा ही नाम जिंदगी है. हालेलुया, हालेलुया, you're
Thank you, Jesus. ನಿನ್ನ ಹಾಗೆ ಎಲ್ಲೂ ಇಲ್ಲ. Thank you, Lord. ಈಗ ನನಗೆ ಪೂರ್ಣ ವಿಶ್ವಾಸ, ನಿನ್ನ ಹಾಗೆ ಯಾರೂ ಇಲ್ಲ. Thank you, Jesus. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ 119ನೇ ಕೀರ್ತನೆ 92ನೇ ವಚನ, ಸಾಮ್ಸ್ 119:92. ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗದಿದ್ದರೆ ನನಗೊದಗಿದ ಆಪತ್ತಿನಲ್ಲಿ ಹಾಳಾಗಿ ಹೋಗುತ್ತಿದ್ದೆನು. ಪ್ರೈಸ್ ಗಾಡ್. ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ತನ್ನ ಅನುಭವವನ್ನು ಹೇಳುತ್ತಾನೆ. ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗದಿದ್ದರೆ ನನಗೆ ಒದಗಿದ ಆಪತ್ತಿನಲ್ಲಿ ನಾನು ಹಾಳಾಗಿ ಹೋಗ್ತಿದ್ದೆ. ಪ್ರಿಯರೇ, ದೇವರ ವಾಕ್ಯ ದೇವರು ನಮಗೆ ಕೊಟ್ಟಿದ್ದಾನೆ ಬದುಕಲಿಕ್ಕೆ, ಜೀವಿಸಲಿಕ್ಕೆ. ಪ್ರೈಸ್ ಗಾಡ್. ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ ಬದುಕಲಿಕ್ಕೆ, ಜೀವಿಸಲಿಕ್ಕೆ. ಅದರಲ್ಲಿ ನಾವು ಆನಂದ ಪಡಲಿಕ್ಕೆ ಯಾವಾಗ ಆಗ್ತದೆ ಅಂತ ಹೇಳಿದರೆ, ಆ ವಾಕ್ಯವನ್ನು ನಾವು ತಿಳಿದಾಗ. ಪ್ರೈಸ್ ಗಾಡ್. ಇದು ಕೇವಲ ಮಾತುಗಳು ಮಾತಲ್ಲ. ಕಾಣದ ಲೋಕದಲ್ಲಿರುವ ದೇವರು ನಮ್ಮ ಹೃದಯದಲ್ಲಿ ಆತನು ಮಾತಾಡುವನಾಗಿದ್ದಾನೆ. ದೇವರ ವಾಕ್ಯ ದೇವರೇ ಆಗಿದ್ದಾನೆ. ದೇವರನ್ನು, ಆತನ ವಾಕ್ಯವನ್ನು ನಾವು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ ಬದುಕಲು. ಅದಕ್ಕೆ ದೇವರ ವಾಕ್ಯ ಇದೆ, ಮನುಷ್ಯನು ಬದುಕುವುದು ರೊಟ್ಟಿದಿಂದ ಮಾತ್ರದಿಂದಲ್ಲ, ನಿನ್ನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಮನುಷ್ಯನು ಬದುಕುತ್ತಾನೆ. ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳಿಂದ ಬದುಕುತ್ತಾನೆ. ಇಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ 93ನೇ, ನಾನು ನಿನ್ನ ನೇಮಗಳನ್ನು ಎಂದಿಗೂ ಮರೆಯುವುದಿಲ್ಲ, ಅವುಗಳಿಂದಲೇ ನನ್ನನ್ನು ಬದುಕಿಸ್ತಿ. ಅವುಗಳಿಂದಲೇ ನನ್ನನ್ನು ಬದುಕಿಸ್ತಿ. ಇವತ್ತು ನಾನು ಬದುಕುತ್ತಾ ಇದ್ದೇನೆ ಬಿಕಾಸ್ ಯುವರ್ ವರ್ಡ್. ಇಲ್ಲದೆ ನಾನು ಹಾಳಾಗಿ ಹೋಗ್ತಿದ್ದೆ. ಪ್ರಿಯರೇ, ದೇವರ ವಾಕ್ಯ ನಮಗೆ ಒಳ್ಳೆಯ ರೀತಿಯಲ್ಲಿ ನಡೆಯಲಿಕ್ಕೆ ಮತ್ತು ಬದುಕಲಿಕ್ಕೆ, ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ. ಪ್ರೈಸ್ ಗಾಡ್. ದೇವರ ವಾಕ್ಯ ನಮಗೆ ಕೊಟ್ಟದ್ದು ಬದುಕಲಿಕ್ಕೆ, ಜೀವಿಸಲಿಕ್ಕೆ. ಇಟ್ ಇಸ್ ಅವರ್ ಲೈಫ್. ಅದು ನಮ್ಮ ಜೀವವಾಗಿದೆ, ಅದು ನಮ್ಮ ಜೀವಿತವಾಗಿದೆ. ಬದುಕಲಿಕ್ಕೆ ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಕೀರ್ತನೆಗಾರನು ಹೇಳ್ತಾನೆ, ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗದಿದ್ದರೆ ನನಗೆ ಒದಗಿದ್ದ ಆಪತ್ತಿನಲ್ಲಿ ಹಾಳಾಗಿ ಹೋಗ್ತಿದ್ದೇನೆ. ಇವತ್ತು ದೇವರ ವಾಕ್ಯ ಅನೇಕರಿಗೆ ಆನಂದ ಕೊಡೋದಿಲ್ಲ. ಅನೇಕರಿಗೆ ದೇವರ ವಾಕ್ಯ ಅಂದರೆ ಕಿರಿಕಿರಿ. ದೇವರ ವಾಕ್ಯ ಅಂತ ಹೇಳಿದರೆ ಅವರ ಓನ್ ಇಂಟರ್ಪ್ರಿಟೇಷನ್, ಅವರ ಸ್ವಂತ ಆಲೋಚನೆ. ದೇವರ ವಾಕ್ಯ ಅಂತ ಹೇಳಿದರೆ ಅದು ಕತೆ. ದೇವರ ವಾಕ್ಯ ಅಂತ ಹೇಳಿದರೆ ಅದು ಡಿಬೇಟ್ ಮಾಡಲಿಕ್ಕೆ. ದೇವರ ವಾಕ್ಯ ಅಂತ ಹೇಳಿದರೆ ಇನ್ನೊಬ್ಬರು ಹೊಡೆಯಲಿಕ್ಕೆ. ದೇವರ ವಾಕ್ಯ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಆ ವಾಕ್ಯದ ಮೂಲಕ ಕತ್ತಿ ತಿವಿದ ಹಾಗೆ ಮಾತಾಡಲಿಕ್ಕೆ. ನೋ, ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ಅದು ಜೀವಿಸಲಿಕ್ಕೆ ಅಂತ ಕೊಡುವಾಗ ನಾವು ಅದರಲ್ಲಿ ಆನಂದ ಪಡುತ್ತೇವೆ. ಹೇಗೆ ನಮ್ಮ ಆತ್ಮಕ್ಕೆ ದೇವರ ವಾಕ್ಯ ಬೇಕು, ಹೇಗೆ ನಮ್ಮ ಶರೀರಕ್ಕೆ ಆಹಾರ ಬೇಕು, ಅದೇ ರೀತಿ ನಮ್ಮ ಆತ್ಮಕ್ಕೆ ವಾಕ್ಯ ಬೇಕು. ನಾವು ಶರೀರದಲ್ಲಿ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಯಾಕಂತ ಹೇಳಿದ್ರೆ ನಾವು ಬದುಕಲಿಕ್ಕೆ, ನಾವು ಜೀವಿಸಲಿಕ್ಕೆ. ಅದು ಶಾರೀರಿಕ ಫುಡ್. ನೀವು ರೊಟ್ಟಿ ತಿಂತೀರಿ, ಅದು ಶಾರೀರಿಕ ಫುಡ್, ನಿಮ್ಮ ಆಹಾರ. ನೀವು ಅದರಲ್ಲಿ ಆನಂದ ಪಡ್ತೀರಿ. ಯಾವುದೇ ಫುಡ್ ತಿನ್ನುವಾಗ ನಿಮಗೆ ಆನಂದವಾಗುವುದಿಲ್ಲ ಅಂತ ಹೇಳಿದರೆ, ಅದು ಇಷ್ಟ ಇಲ್ಲ ಅಂತ ಹೇಳಿದರೆ ಅದು ನೀವು ತಿನ್ನುವುದಿಲ್ಲ. ಅದು ತಿನ್ನುವುದಿಲ್ಲ ಅಂತ ಹೇಳಿದರೆ ನಿಮ್ಮ ದೇಹಕ್ಕೆ ನ್ಯೂಟ್ರಿಷನ್ ಬೇಕಾದ ಸಾಮರ್ಥ್ಯ, ಸ್ಟ್ರೆಂತ್ ಅದು ದೊರಕುವುದಿಲ್ಲ. ಕಡೆಗೆ ನೀವು ಬಲಹೀನರಾಗುತ್ತೀರಿ, ವೀಕ್ ಆಗುತ್ತೀರಿ. ಕಡೆಗೆ ಅನೇಕರು ಕಂಟಿನ್ಯೂ ಆಗಿ ಊಟ ಮಾಡಿದ್ರೆ ಸಾಯುವ ಸ್ಥಿತಿ ಬರ್ತದೆ.
ಅನೇಕ ರೋಗ ರುಜಿನಗಳು ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ, ಸಾಯ್ತಾರೆ. ಅನೇಕರು ನ್ಯೂಟ್ರಿಷನ್ ಫುಡ್ಡನ್ನು, ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಬದುಕಲಿಕ್ಕೆ. ಇಲ್ಲಿ ಸ್ವಾಮಿ ಹೇಳ್ತಾನೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಬದುಕುತ್ತಾನೆ. ದಟ್ ಮೀನ್ಸ್ ಆತ್ಮ ಇಲ್ಲದ ದೇಹ ಅದು ಸತ್ತದಾಗಿದೆ. ನಮ್ಮ ದೇಹಕ್ಕೆ ಜೀವ ಕೊಡುವಂಥದ್ದು ಆತ್ಮ. ಪ್ರೈಸ್ ಗಾಡ್. ಸ್ಪಿರಿಟ್ ವಿದೌಟ್ ಬಾಡಿ ಇಸ್ ಡೆಡ್ ಅಂತ ಬೈಬಲ್ ಹೇಳ್ತದೆ. ಅದೇ ರೀತಿ ನಮ್ಮ ಆತ್ಮ ದೇವರಿಂದ ಹುಟ್ಟಿದೆ. ರಿಯಲ್ ಮ್ಯಾನ್ ಇಸ್ ಎ ಸ್ಪಿರಿಟ್, ವಿ ಹ್ಯಾವ್ ಎ ಸೋಲ್, ವಿ ಲಿವ್ ಇನ್ ದಿಸ್ ಬಾಡಿ. ದೇವರ ಆತ್ಮಸ್ವರೂಪಿ, ಅದರಿಂದ ನಾವು ಕೂಡ ಆತ್ಮಸ್ವರೂಪಿ. ದೇವರ ವಾಕ್ಯ ನಮ್ಮ ಆತ್ಮಕ್ಕೆ ಅದು ಅರ್ಥ ಆಗ್ತದೆ, ಆತ್ಮಕ್ಕೆ ಅದು ಜೀವವಾಗಿದೆ, ದೇಹಕ್ಕೆಲ್ಲ ಅದು ಆರೋಗ್ಯವಾಗಿದೆ. ಓಕೆ. ಅದರಿಂದ ಕೀರ್ತನೆಗಾರನು ಹೇಳ್ತಾನೆ, ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದವಾಗದಿದ್ದರೆ, ಅದು ನಾನು ಸ್ವೀಕರಿಸ್ತಿರ್ಲಿಲ್ಲ, ಅದನ್ನು ನಂಬ್ತಿರಲಿಲ್ಲ, ಅದನ್ನು ರಿಜೆಕ್ಟ್ ಮಾಡ್ತಿದ್ದೆ. ನಿನ್ನ ಧರ್ಮಶಾಸ್ತ್ರ ನನಗೆ ಆನಂದವಾಗದಿದ್ದರೆ ನಾನು ಒದಗಿದ್ದ ಆಪತ್ತಿನಲ್ಲಿ ನಾನು ಹಾಳಾಗಿ ಹೋಗ್ತಿದ್ದೆ. ಇವತ್ತು ಅನೇಕ ಚಾಲೆಂಜಸ್ಗಳು, ಅನೇಕ ಸವಾಲುಗಳು, ಅನೇಕ ಸಮಸ್ಯೆಗಳು, ಪರಿಸ್ಥಿತಿಗಳು ನಿಮ್ಮ ಮುಂದೆ ಇರಬಹುದು. ನೀವು ತಪ್ಪಾದ ಸ್ಟೆಪ್ಗಳನ್ನು ತೆಗೆಯದಂತೆ, ತಪ್ಪಾದ ಹೆಜ್ಜೆಗಳು ನೀವು ಇಡದಂತೆ ದೇವರ ವಾಕ್ಯ ನಿಮ್ಮನ್ನು ಕಾಪಾಡುತ್ತದೆ. ದೇವರ ವಾಕ್ಯ ನಿಮ್ಮನ್ನು ಗೈಡ್ ಮಾಡುತ್ತದೆ. ದೇವರ ವಾಕ್ಯ ನಿಮ್ಮನ್ನು ಬಲಪಡಿಸ್ತದೆ. ದೇವರ ವಾಕ್ಯ ಹೇಳ್ತದೆ, ಕೆಟ್ಟವರನ್ನು ನೋಡಿ ಉರಿಗೊಳ್ಬೇಡ, ಅವರ ನಡತೆಯನ್ನು ಎಷ್ಟು ಮಾತ್ರಕ್ಕೂ ಅನುಸರಿಸದಿರು. ಸತ್ಯವೇದ ಹೇಳ್ತದೆ, ದೇವರ ಮೇಲೆ ಭರವಸೆ ಬಿಟ್ಟು, ಯೆಹೋವನ ಮೇಲೆ ಭರವಸೆ ಬಿಟ್ಟು ಒಳ್ಳೆಯದನ್ನು ಮಾಡು. ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ಕೀರ್ತನೆ 37ನೇ ಕೀರ್ತನೆ 3 ಮತ್ತು 4ನೇ ವಚನ, ಸಾಮ್ಸ್ 37, ಕೀರ್ತನೆ 37. ನಾನು ನಿಮಗೋಸ್ಕರ ಓದ್ತೇನೆ. ಯೆಹೋವನಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಯೆಹೋವನ ಮೇಲೆ ಭರವಸೆ ಬಿಟ್ಟು ಒಳ್ಳೆಯದನ್ನು ಮಾಡು. ಬೈಬಲ್ ಹೇಳ್ತದೆ, ಯೆಹೋವನ ಮೇಲೆ ಭರವಸೆ. ಹೇಗೆ ದೇವರ ಮೇಲೆ ಭರವಸೆ ಇಡುವಂಥದ್ದು? ಹೇಗೆ ದೇವರ ಮೇಲೆ ಭರವಸೆ ಇಡುವುದಂದರೆ ಆತನ ವಚನದ ಮೇಲೆ ಭರವಸೆ ಇಡುವಂಥದ್ದು. ಆತನು ಸತ್ಯ, ಆತನ ವಾಕ್ಯ ಸತ್ಯ. ಆತನು ಜೀವಿಸ್ತಾ ಇದ್ದಾನೆ, ಆತನ ವಾಕ್ಯ ಕೂಡ ಜೀವಿಸುವಂಥದ್ದಾಗಿದೆ. ಆತನು ನಿನ್ನೆ ಇವತ್ತು ನಾಳೆ ಏಕರೀತಿಯಾಗಿದ್ದಾನೆ, ಆತನ ವಾಕ್ಯ ಕೂಡ ನಿನ್ನೆ ಇವತ್ತು ನಾಳೆ ಏಕರೀತಿಯಾಗಿದ್ದಾನೆ. ಆತನ ವಾಕ್ಯವೇ ಆತನ ನಿಯಮ, ಆತನ ನೇಮ. ಆತನ ವಾಕ್ಯವೇ ಆತನಾಗಿದ್ದಾನೆ. ಆತನ ವಾಕ್ಯವೇ ಆತನ ಹೃದಯವಾಗಿದೆ. ಆತನ ವಾಕ್ಯವೇ ಆತನ ಆಲೋಚನೆ ಆಗಿದೆ. ಆತನ ವಾಕ್ಯವೇ ಆತನ ಉದ್ದೇಶವಾಗಿದೆ. ಪ್ರೇರೆ, ಆತನ ಮೇಲೆ ಭರವಸೆ ಇಡಲಿಕ್ಕೆ ಒಂದು ಆಧಾರ ಇದೆ, ಅದು ದೇವರ ವಾಕ್ಯ. ಬೈಬಲ್ ಆತನ ಮೇಲೆ ಭರವಸೆ ಬಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಇಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿಮಗೋಸ್ಕರ ಓದ್ತೇನೆ. 2 ಸ್ಕ್ರಿಪ್ಚರ್ಗಳನ್ನು ನಾನು ಓದ್ತೇನೆ. 37ನೇ ಕೀರ್ತನೆ 3 ಮತ್ತು 4ನೇ ವಚನ. ಯೆಹೋವನಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ವಾಟ್ ಎ ವರ್ಡ್! ಯೆಹೋವನ ಮೇಲೆ ಭರವಸೆ ಬಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಆಗ ನೀನು ಯೆಹೋವನಲ್ಲಿ ಸಂತೋಷ ಪಡುವಿ, ಆತನಲ್ಲಿ ಆನಂದ ಪಡುವಿ. ಜನರು ಸುಳ್ಳು ಸುಳ್ಳಾಗಿ ತಪ್ಪಾಗಿ ನಿಮ್ಮ ಹೆಸರನ್ನು ಕೆಟ್ಟದಂತೆ ತೆಗೆದು ಹಾಕಿದರೆ ನೀವು ಕುಗ್ಗಿ ಹೋಗುವುದಿಲ್ಲ, ಆತನಲ್ಲಿ ಸಂತೋಷ ಪಡುತ್ತೀರಿ. ಸ್ಟಿಲ್ ಆತನ ಮೇಲೆ ಭರವಸೆ ಬಿಟ್ಟು ಒಳ್ಳೆಯದನ್ನು ಮಾಡುತ್ತೀರಿ. ನನ್ನ ಭರವಸೆ, ನನ್ನ ಭವಿಷ್ಯ ದೇವರಂತ ನಂಬಿದ್ದೀರಿ. ಪ್ರೈಸ್ ಗಾಡ್. ಅದೇ ಕೀರ್ತನೆಗಾರನು ಹೇಳ್ತಾನೆ, ನನಗೆ ಒದಗಿದ್ದ ಆಪತ್ತಿನಲ್ಲಿ ನಿನ್ನ ಧರ್ಮಶಾಸ್ತ್ರವನ್ನು ನನಗೆ ಆನಂದಕರವಾಗದಿದ್ದರೆ ನನಗೆ ಒದಗಿದ ಆಪತ್ತಿನಲ್ಲಿ ಇಷ್ಟವರೆಗೆ ನಾನು ಹಾಳಾಗಿ ಹೋಗ್ತಿದ್ದೇನೆ. ಪ್ರೇರೆ, ದೇವರ ವಾಕ್ಯ ನಿಮ್ಮನ್ನು ಹಾಳಾದವರನ್ನು ಸರಿ ಮಾಡುತ್ತದೆ. ದೇವರ ವಾಕ್ಯವು ನಿಮ್ಮನ್ನು ಶುದ್ಧೀಕರಿಸುತ್ತದೆ. ದೇವರ ವಾಕ್ಯವು ನಿಮ್ಮಲ್ಲಿ ಇಲ್ಲದನ್ನು ಇರುವ ಹಾಗೆ ಸೃಷ್ಟಿ ಮಾಡುತ್ತದೆ. ಲವ್ ಗಾಡ್ಸ್ ವರ್ಡ್. ಎವ್ರಿ ಡೇ ದೇವರ ವಾಕ್ಯವನ್ನು ಓದುವಂಥ ರೂಢಿಯನ್ನು ಮಾಡಿರಿ. ಫಸ್ಟ್ ಆಫ್ ಆಲ್ ಅದರಲ್ಲಿ ಆನಂದ ಪಡ್ರಿ. ಕೀರ್ತನೆಗಾರನು ಹೇಳ್ತಾನೆ, ದಾವೀದನು ತನ್ನ ಕೀರ್ತನೆ 1ನೇ ಕೀರ್ತನೆ ಹೇಳ್ತಾನೆ, ದುಷ್ಟರ ಆಲೋಚನೆಯಿಂದ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರಣನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ
ಹಗಲು ഇരുಳು ಧ್ಯಾನ ಮಾಡುವವನು ಅವನೆಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿದ್ದಾನೆ. ಆ ಮರ ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ. ದ ಡ್ಯೂ ಸೀಸನ್, ತಕ್ಕ ಕಾಲದಲ್ಲಿ, ರೈಟ್ ಟೈಮಲ್ಲಿ ಫಲ ಕೊಡುತ್ತದೆ. ಡ್ಯೂ ಸೀಸನ್. ಅದಕ್ಕೋಸ್ಕರ ನಾವು ದೇವರ ಮೇಲೆ ಭರವಸವಿಡುವುದಂತ ಹೇಳಿದರೆ, ಆತನ ಮೇಲೆ ಭರವಸೆ ಇಡುವುದಂತ ಹೇಳಿದರೆ ಆತನ ವಾಕ್ಯದ ಮೇಲೆ. ಆತನ ವಾಕ್ಯ ನಿಮ್ಮ ಕುರಿತಾಗಿ ಏನು ಹೇಳ್ತದೋ ಅದೇ ನೀವು ಹಾಕಿದ್ದೀರಿ. ಎವ್ರಿ ಡೇ ದೇವರ ವಾಕ್ಯವನ್ನು ಕೈಯಲ್ಲಿ ಹಿಡ್ರಿ. ಇದು ನನ್ನ ಸತ್ಯವೇದ, ಇದು ಸತ್ಯವೆಂದು ನಾನು ನಂಬುತ್ತೇನೆ, ಇದು ದೇವರು ನನ್ನ ಹತ್ರ ಮಾತಾಡುವಂಥದ್ದು. ದೇವರು ಸತ್ಯ, ಆತನು ಸತ್ಯ, ಆತನ ವಾಕ್ಯ ಸತ್ಯ. ಪ್ರೈಸ್ ಗಾಡ್. ಆತನ ವಾಕ್ಯ ನನ್ನ ಕುರಿತಾಗಿ ಏನು ಹೇಳುತ್ತದೆ ಅದೇ ನಾನು ಹಾಕಿದ್ದೇನೆ. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಿ ನಾನು ಹೋಗುವುದಿಲ್ಲ. ಅದು ಏನು ಮಾಡಲು ನನಗೆ ಹೇಳುತ್ತದೆ ಅದನ್ನು ನಾನು ಮಾಡುತ್ತೇನೆ. ಅದು ಏನು ನನಗೆ ಹೊಂದಲು ಹೇಳುತ್ತದೆ ಅದನ್ನು ನಾನು ಹೊಂದುತ್ತೇನೆ. ಈ 3 ಸಂಗತಿಗಳನ್ನು ನೀವು ಯಾವಾಗಲೂ ಧ್ಯಾನ ಮಾಡಿರಿ. 3 ಸಂಗತಿ. ದೇವರ ವಾಕ್ಯ ನನ್ನ ಕುರಿತಾಗಿ ಏನು ಹೇಳ್ತದೆ ಅದೇ ನಾನು ಆಗಿದ್ದೇನೆ. ದೇವರ ವಾಕ್ಯ ನನಗೆ ಏನು ಮಾಡಲು ಹೇಳುತ್ತದೆ ಅದನ್ನು ಮಾಡುವನಾಗಿದ್ದೇನೆ. ದೇವರ ವಾಕ್ಯ ನನಗೆ ಏನು ಹೊಂದಲು ಹೇಳುತ್ತದೆ ಅದನ್ನು ಹೊಂದುವನಾಗಿದ್ದೇನೆ. ಅನ್ಲಾಕ್ ಯುವರ್ ಮೈಂಡ್. ನಿಮ್ಮ ಮನಸ್ಸನ್ನು ದೃಢಪಡಿಸಿರಿ. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡುವುದೇ ಉತ್ತಮ ಅಂತ ಬೈಬಲ್ ಹೇಳ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 13ನೇ ವಚನ 8ನೇ ವಚನದಲ್ಲಿ ನಾನು ಓದ್ತೇನೆ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದ, ನಿರಂತರವೂ ಹಾಗೆ ಇರುವನು. ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವಿಗೆ ಸಿಕ್ಕಿಕೊಳ್ಬೇಡ್ರಿ. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದೇ ಉತ್ತಮ. ಸರಿ, ಇಲ್ಲಿ ಬೈಬಲ್ ಹೇಳುತ್ತದೆ ಯೇಸು ಕ್ರಿಸ್ತನು ನಿನ್ನೆ, ಇವತ್ತು, ನಾಳೆ ಏಕರೀತಿಯಾಗಿದ್ದಾನೆ. ಇದು ಯಸ್ಟರ್ಡೇ, ಟುಡೇ, ಟುಮಾರೋ ಇಸ್ ದ ಸೇಮ್. ಬೈಬಲ್ ಹೇಳುತ್ತದೆ ನಾನಾ ವಿಧವಾದ ಅನ್ಯ ಉಪದೇಶಗಳ ಸೆಳವಿಗೆ ಹೋಗಬೇಡ್ರಿ. ಅನೇಕ ಉಪದೇಶಗಳು ಬರ್ತವೆ. ಅದು ಯೇಸು ಕ್ರಿಸ್ತನು ಆವಾಗ ಮಾಡಿದ್ದು 2000 ವರ್ಷಗಳ ಹಿಂದೆ. ಇವತ್ತು ಆತನಿಲ್ಲ. ಇವತ್ತು ಅವನ ಕತೆ, ಇವತ್ತು ಆತನ ಹಿಸ್ಟ್ರಿ ಅನೇಕರಿಗೆ. ಪ್ರೈಸ್ ಗಾಡ್. ಇವತ್ತು ಆತನ ಅನೇಕರಿಗೆ ಹಿಸ್ಟ್ರಿ ಆಗಿದ್ದಾನೆ. ಓಕೆ, ಕೆಲವರು ಹೇಳ್ತಾರೆ ಸ್ವಸ್ಥತೆಗಳು ಮುಗಿದವು, ಪವಿತ್ರಾತ್ಮನ ವರಗಳು ಆಗ ಇದ್ದವು, ಅನ್ಯ ಭಾಷೆ ವರ ಮುಗಿಯಿತು, ಅದು ಈಗ ಇಲ್ಲ. ಪ್ರೇರೆ, ಬೈಬಲ್ ಹೇಳುತ್ತದೆ ಯೇಸು ಕ್ರಿಸ್ತನು ನಿನ್ನೆ, ಇವತ್ತು, ನಾಳೆ ಏಕರೀತಿಯಾಗಿದ್ದಾನೆ. ನಾನಾ ವಿಧವಾದ ಅನ್ಯ ಉಪದೇಶಗಳ ಸೆಳವಿಗೆ ಹೋಗ್ಬಿಡ್ರಿ. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದೇ ಉತ್ತಮ. ನಿಮ್ಮ ಮನಸ್ಸನ್ನು ನೀವು ಕಾಪಾಡ್ರಿ, ನಿಮ್ಮ ಮನಸ್ಸನ್ನು ನೀವು ಪ್ರೊಟೆಕ್ಟ್ ಮಾಡಿರಿ. ನಾನಾ ವಿಧವಾದ ದುರ್ಬೋಧನೆಗಳಿಗೆ ಒಳಗಾಗಬೇಡ್ರಿ. ಓಕೆ, ಇವತ್ತು ಯೇಸು ಕ್ರಿಸ್ತನ ತಂದೆ ಆತ ನಮ್ಮ ತಂದೆಯಾಗಿದ್ದಾನೆ. ಇವತ್ತು ನಮ್ಮ ಭರವಸೆಗೆ ಆಧಾರ ಆತನಾಗಿದ್ದಾನೆ. ಒಂದು ವೇಳೆ ಕೇವಲ ವಚನವನ್ನು ನೀವು ಹಿಸ್ಟ್ರಿಯಾಗಿ ವಚನ ಓದಿದರೆ ಅದು ನಿಮಗೆ ಕಥೆಯಾಗಿ ಪರಿವರ್ತನೆ ಆಗ್ತದೆ. ಓಕೆ, ಇದೊಂದು ನಡೆದ ಕತೆ, ಘಟನೆ ಅಂತನೂ. ಅದೇ ಯೇಸು, ಯಾವ ಯೇಸು ಯೆರೂಸಲೇಮ್ ಬೀದಿಗಳಲ್ಲಿ ಇದ್ದನು, ಯಾವ ಯೇಸು ಪುನರುತ್ಥಾನಾದನು, ಯಾವ ಯೇಸು ಹೇಳಿದನು ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನಂತ ಹೇಳಿದನು, ಆತನು ಇವತ್ತು, ನಿನ್ನೆ, ಇವತ್ತು, ನಾಳೆ ಕೂಡ ಆತನು ಏಕರೀತಿಯಾಗಿರುತ್ತಾನೆ. ಆತನು ಬದಲಾಗಲಿಲ್ಲ. ಆತನ ಪ್ರೀತಿ ಬದಲಾಗಲಿಲ್ಲ. ಆತನ ಕೃಪೆ ಬದಲಾಗಲಿಲ್ಲ. ಆತನ ವಚನ ಬದಲಾಗಲಿಲ್ಲ. ಆತನ ಪವಿತ್ರಾತ್ಮ ಬದಲಾಗಲಿಲ್ಲ. ನಮ್ಮ ತಂದೆಯಾದ ದೇವರು ಬದಲಾಗಲಿಲ್ಲ. ನಾನು ಬದಲಾಗದ ದೇವರು ಅಂತ ವಾಕ್ಯ ಹೇಳ್ತದೆ. ಆತನಲ್ಲಿ ಯಾವ ಪಕ್ಷಪಾತವಿಲ್ಲ. ಆತನು ಅಪೋಸ್ತಲರಿಗೆ ಒಂದು ರೀತಿಯಲ್ಲಿ ನಡೆದ, ನಮಗೊಂದು ರೀತಿಯಲ್ಲಿ ಅಲ್ಲ. ಯಾವ ದೇವರು ಅಪೋಸ್ತಲರೊಟ್ಟಿಗಿದ್ದನು, ಯಾವ ಯೇಸು ಕ್ರಿಸ್ತನು ಅಪೋಸ್ತಲರೊಟ್ಟಿಗಿದ್ದನು, ಅದೇ ದೇವರು, ಅದೇ ಪವಿತ್ರಾತ್ಮ, ಅದೇ ಯೇಸು ಇವತ್ತು ನಮ್ಮ ಒಟ್ಟಿಗೆ ಇದ್ದಾನೆ. ಪ್ರಿಯರೇ, ಯಾವಾಗ ನಿಮಗೆ ಈ ಭರವಸೆ ಬರುತ್ತದೆ ಆಗ ನೀವು ಆತನ ವಾಕ್ಯದಲ್ಲಿ ಆನಂದ ಪಡುತ್ತೀರಿ. ಆತನ ವಾಕ್ಯ ನಿಮಗೆ ರಿಯಲ್ ಆಗಿ ಕಾಣುತ್ತದೆ. ಆತನ ವಾಕ್ಯ ನಿಮಗೆ ಸೋ ರಿಯಲ್ ಆಗಿ ಅನುಭವ ಆಗ್ತದೆ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ನನ್ನ ಧರ್ಮಶಾಸ್ತ್ರವು ನನಗೆ ಆನಂದವಾಗದಿದ್ದರೆ ನಾನು ಒದಗಿದ ಆಪತ್ತಿನಲ್ಲಿ ನಾನು ಹಾಳಾಗಿ ಹೋಗ್ತೇನೆ. ಪ್ರಿಯ, ಇವತ್ತು ನಿಮಗೆ ಅನೇಕ ಆಪತ್ತುಗಳು, ಚಾಲೆಂಜಸ್ಗಳು ಬರ್ಬೋದು. ಚಾಲೆಂಜ್ಗಳು, ಆಪತ್ತುಗಳು ಅದು ದೇವರಿಂದ ಬರುವುದಲ್ಲ, ಅದು ಸೈತಾನ್ನಿಂದ ಬರುವಂಥದ್ದು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಎಫೆಸರಿಗೆ ಬರೆದ 6ನೇ ಅಧ್ಯಾಯ 11ನೇ ವಚನದಲ್ಲಿ,
ಕಡೆಯ ಮಾತಿನಿಂದ ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಯಾಕೆ? ಸೈತಾನನ ತಂತ್ರೋಪಾಯಗಳನ್ನು ನಾವು ಎದುರಿಸಿ ನಿಲ್ಲುವುದಕ್ಕೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಅಂತ ವಾಕ್ಯ ಹೇಳ್ತದೆ. ಎಫೆಸಿಯನ್ 6 ಚಾಪ್ಟರ್ 10 and 11 ವರ್ಸ್ ನಾನು ಓದ್ತೇನೆ. ಕಡೆ ಮಾತನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಅಂತ ವಾಕ್ಯ ಹೇಳ್ತದೆ. ಕಡೆ ಮಾತೇನೆಂದರೆ ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಬಿ ಸ್ಟ್ರಾಂಗ್. ಕರ್ತನ ವಾಕ್ಯ ಅದು ಸತ್ಯ ಅಂತ ನಿಮಗೆ ಗೊತ್ತಾದರೆ ನೀವು ಅದರಲ್ಲಿ ಆನಂದ ಪಡುತ್ತೀರಿ ಮತ್ತು ನೀವು ಬಲಗೊಳ್ಳುತ್ತೀರಿ. ಓಕೆ, ನಿಮ್ಮಷ್ಟಕ್ಕೆ ನೀವು ಬಲಗೊಳ್ಳಿರಿ ಅಂತ ಹೇಳಲಿಲ್ಲ. ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ದಟ್ ಮೀನ್ಸ್ ನಿಮ್ಮ ಅಂತರದ ಮನುಷ್ಯನು ಬಲ ಹೊಂದಲಿಕ್ಕೆ ಒಂದೇ ಒಂದು ಸಂಗತಿ, ದೇವರ ವಾಕ್ಯ. ನೀವು ದೇವರ ವಾಕ್ಯದಲ್ಲಿ ಆನಂದ ಪಟ್ಟರೆ ಮಾತ್ರ ಆ ವಾಕ್ಯ ನಿಮ್ಮ ಆತ್ಮಕ್ಕೆ ಟಚ್ ಆಯಿತು ಅಂತ ಅರ್ಥ. ನಿಮಗೆ ರೆವಲೇಷನ್ ಆಯಿತು ಅಂತ ಹೇಗೆ ಗೊತ್ತಾಗೋದು? ಇಟ್ ವಿಲ್ ಬ್ರಿಂಗ್ ಜಾಯ್ ಇನ್ ಯುವರ್ ಸ್ಪಿರಿಟ್. ಯಾವುದೇ ದೇವರ ವಾಕ್ಯದ ಪ್ರಕಟಣೆ ನಿನಗೆ ಆಯಿತು ಅಂತ ಹೇಳಿದರೆ ಅದು ನಿನಗೆ ಸಂತೋಷವನ್ನುಂಟು ಮಾಡುತ್ತದೆ. ಓಕೆ, ನಿಮಗೆ ಸ್ವಸ್ಥತೆಯ ಬಗ್ಗೆ ಪ್ರಕಟಣೆ ಆಯಿತು, ನಿಮ್ಮ ಒಳಗೆ ಜಾಯ್ ಸ್ಟಾರ್ಟ್ ಆಗ್ತದೆ. ಅಭಿವೃದ್ಧಿಯ ಬಗ್ಗೆ ನಿಮಗೆ ಪ್ರಕಟಣೆ ಆಯಿತು, ಸಂತೋಷ ಆಗ್ತದೆ. ಸೇಫ್ಟಿಯ ಬಗ್ಗೆ ದೇವರ ವಾಕ್ಯ ನೀನು ಹೋಗುವಾಗ ಬರುವಾಗ ಆತನನ್ನು ಕಾಯುತ್ತಾನೆ, ಆತನ ಜೊತೆಯಲ್ಲಿರ್ತಾನೆ, ನಿನಗೆ ಶುಭ ಉಂಟಾಗುವುದು. ಆತನು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಪ್ರೈಸ್ ಗಾಡ್. ಇದರಲ್ಲಿ ನೀನು ಸಂತೋಷ ಪಡುತ್ತಿ. ಪ್ರೈಸ್ ಗಾಡ್, ಸಂತೋಷ ಪಡುತ್ತಿ. ಯಾವಾಗ? ಪ್ರಕಟಣೆ ಆದಾಗ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ನಿನ್ನ ಧರ್ಮಶಾಸ್ತ್ರನಿಗೆ ಆನಂದವಾಗದಿದ್ದರೆ ನಾನು ಹಾಳಾಗಿ ಹೋಗ್ತಿದ್ದೆ. ಆಪತ್ತುಗಳಲ್ಲಿ, ಸಮಸ್ಯೆಗಳಲ್ಲಿ, ಪರಿಸ್ಥಿತಿಗಳಲ್ಲಿ. ಇವತ್ತು ಅನೇಕ ಜನರು ಸಮಸ್ಯೆಗಳು, ಬಿರುಗಾಳಿ ಬರುವಾಗ ಅವರು ಹಾಳಾಗಿ ಹೋಗಿದ್ದಾರೆ. ಈ ಸ್ವಾಮಿಯೊಂದು ಮಾತು ಹೇಳಿದ, ರೈಟ್, ನನ್ನ ಸ್ವಾಮಿ ಸ್ವಾಮಿ ಅಂತ ಹೇಳಿಕೊಂಡು ನಾನು ಹೇಳಿದ್ದನ್ನು ಯಾಕೆ ಮಾಡುವುದಿಲ್ಲ? ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನೆಂದು ತೋರಿಸ್ತೇನೆ. ಆತನ ಆಳವಾಗಿ ಅಗೆದು ಬಂಡೆಯ ಮೇಲೆ ತನ್ನ ಅಸ್ಥಿವಾರವನ್ನು ಹಾಕಿದ ಮನುಷ್ಯರಿಗೆ ಸಮಾನಾಗಿದ್ದಾನೆ. ಲೂಕ್ ಚಾಪ್ಟರ್ 6:46 ಅಲ್ಲಿ ಓದಿದರೆ ನಿಮಗೆ ಸಿಗ್ತದೆ. ಲೂಕನು ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 46ನೇ ವಚನ. ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯದವನು ಯಾರಿಗೆ ಸಮಾನೆಂದು ತೋರಿಸ್ತೇನೆ? ಅವನು ಹೊಯ್ಗೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿದ ಮನುಷ್ಯನಿಗೆ ಸಮಾನ. ಇಬ್ಬರಿಗೂ ಆಪತ್ತು ಸಂಭವಿಸಿತು, ಇಬ್ಬರಿಗೂ ಬಿರುಗಾಳಿ ಬಂತು, ಗಾಳಿ ಬಂತು, ಹಳ್ಳಗಳಾದವು, ಪ್ರವಾಹ ಬಂತು. ದ ಬೈಬಲ್ ಹೇಳ್ತದೆ, ಬಂಡೆಯ ಮೇಲೆ ಕಟ್ಟಿದ ಮನೆ ಅದು ನಿಂತಿದ್ದು, ಅದಕ್ಕೆ ಏನು ಪ್ರಾಬ್ಲಮ್ ಕೊಡಲಿಲ್ಲ. ಹೊಯ್ಗೆಯ ಮೇಲೆ ಕಟ್ಟಿದ ಮನೆ ಅದು ದಡಮ್ಮನೆ ಅಂತ ಬಿತ್ತು ಅಂತ ಬೈಬಲ್ ಹೇಳ್ತದೆ. ಓಕೆ, ಬಿತ್ತು. ಪ್ರೇರೆ, ಇವತ್ತು ನೀವು ದೇವರ ವಾಕ್ಯವನ್ನು ಆನಂದಪಟ್ಟು ಮೆಡಿಟೇಟ್ ಮಾಡಿದರೆ ನಿಮಗೆ ಅದು ಪ್ರಕಟಣೆ ಆಗ್ತದೆ. ಪ್ರಕಟಣೆ ಆಯ್ತು ಅಂತ ಹೇಳಿದರೆ ನಿಮಗೆ ಸಂತೋಷ ಉಂಟಾಗುತ್ತದೆ, ನಿಮಗೆ ಆನಂದ ಉಂಟಾಗುತ್ತದೆ. ಇಟ್ ವಿಲ್ ಬ್ರಿಂಗ್ ಜಾಯ್ ಇನ್ ಯುವರ್ ಸ್ಪಿರಿಟ್. ನಿಮಗೆ ಒದಗುವ ಆಪತ್ತಿನಲ್ಲಿ ನೀವು ಯಾವತ್ತೂ ಹಾಳಾಗಿ ಹೋಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ. ಅದಕ್ಕೋಸ್ಕರ ಪರಿಸ್ಥಿತಿಗಳು ಬರುವ ತನಕ ಕಾಯಬೇಡ್ರಿ, ಪರಿಸ್ಥಿತಿಗಳು ಬರುವ ತನಕ ವೆಯ್ಟ್ ಮಾಡಬೇಡ್ರಿ. ಯಾವಾಗಲೂ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ, ಅದರಲ್ಲಿ ಆನಂದ ಪಡ್ರಿ, ಅದರಲ್ಲಿ ಸಂತೋಷ ಪಡ್ರಿ. ನಿಮ್ಮ ಒಳಗೆ ಆ ಜಾಯ್ ರಿಲೀಸ್ ಆಗೋ ತನಕ ಅದನ್ನು ಮೆಡಿಟೇಟ್ ಮಾಡಿ, ಅದನ್ನು ಮಾತಾಡಿ. ಫಾರ್ ಎಕ್ಸಾಂಪಲ್, ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ, ಈಗೋ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಆ ವಚನ ಕೇವಲ ಸ್ಕ್ರಿಪ್ಚರ್ ಇದ್ದರೆ ಸಾಲದು, ಅದು ನಿಮಗೆ ಪ್ರಕಟಣೆ ಆದಾಗ ನಿಮ್ಮ ಒಳಗೆ ಅದು ಆನಂದವನ್ನುಂಟು ಮಾಡುತ್ತದೆ. ಇಟ್ ವಿಲ್ ಬ್ರಿಂಗ್ ಜಾಯ್ ಇನ್ ಯುವರ್ ಸ್ಪಿರಿಟ್. ಜಾಯ್ ಬಂತು ಅಂತ ಹೇಳಿದರೆ ನೀನು ಬಂಡೆಯ ಮೇಲೆ ನಿಂತಿದ್ದಿ. ಏನೇ ಪರಿಸ್ಥಿತಿ, ಏನೇ ಬಿರುಗಾಳಿ ಬರಲಿ, ನಿನ್ನ ಒಳಗೆ ಸಂತೋಷ ಇರ್ತದೆ, ನಿನ್ನ ಒಳಗೆ ಆನಂದ ಇರ್ತದೆ. ಪ್ರೇರೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರೆಗೆ ಯೇಸುವನ್ನು ರಕ್ಷಕನ ಒಡೆಯನ್ನು ನೀವು ಅಂಗೀಕಾರ ಮಾಡಲಿಲ್ಲ,
ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ಆತ ನಿಮಗೋಸ್ಕರ ಕುರುಜಿಯಲ್ಲಿ ಸತ್ತಿದ್ದಾನೆ, ರಕ್ತವನ್ನು ಸುರಿಸ್ತಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಪುನರುತ್ಥಾನಾಗಿದ್ದಾನೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಜಸ್ಟ್ ನನ್ನೊಟ್ಟಿಗೆ ಎಗ್ರಿ ಆಗಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸು ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸು ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನೀನೇ ನಮ್ಮ ಒಡೆಯನು, ರಕ್ಷಕನೆಂದು ನಾವು ಘೋಷಿಸ್ತೇವೆ. ತಂದೆ, ಇವತ್ತು ವಾಕ್ಯಗಳ ಮೂಲಕ ನಮ್ಮಲ್ಲಿ ಮಾತಾಡಿದಿ. ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದವಾಗದಿದ್ದರೆ ನನಗೊದಗಿದ್ದ ಆಪತ್ತಿನಲ್ಲಿ ನಾನು ಹಾಳಾಗಿ ಹೋಗ್ತಿದ್ದೇನೆ. ಇವತ್ತು ನಿನ್ನ ನಿಯಮಗಳನ್ನು ಅನುಸರಿಸಿ ಅವುಗಳಿಂದಲೇ ನಾನು ಬದುಕುತ್ತೇನೆ ಅಂತ ನನ್ನ ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು ಲಾರ್ಡ್, ಯರ್ ಗ್ರೇಸ್. ಥ್ಯಾಂಕ್ ಯು ಲಾರ್ಡ್, ಯರ್ ಅನಾಯಿಂಟಿಂಗ್. ಥ್ಯಾಂಕ್ ಯು ಲಾರ್ಡ್, ಯರ್ ಫೇವರ್ ಓ ಗಾಡ್. ಪ್ರತಿಯೊಬ್ಬರ ಅಂತರ್ಯದಲ್ಲಿ ಬಲಗೊಳ್ಳಲಿ. ದೇವರ ವಾಕ್ಯದ ಪ್ರಾಮುಖ್ಯತೆ ಏನೆಂದು ಗ್ರಹಿಸಲಿ ಎಂದು ಪ್ರಾರ್ಥಿಸ್ತೇನೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು. ಹೊಸ ವರ್ಷ, ಹೊಸ ದಿನವನ್ನು ಇವರಿಗೆ ಕೊಟ್ಟಿದ್ದಿ. ನಿನ್ನ ಆತ್ಮನಿಂದ ಇವರನ್ನು ನಡೆಸು. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ, ವರ್ಡ್ ಆಫ್ ವಿಕ್ಟರಿ ಚರ್ಚ್. ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ 7 ಗಂಟೆಯಿಂದ 8 ಗಂಟೆಗೆ ನಾನು ಲೈವ್ ಬರ್ತಾ ಇದ್ದೇನೆ. ಬನ್ನಿ, ನನ್ನೊಟ್ಟಿಗೆ ಜಾಯ್ನ್ ಆಗಿರಿ. ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ 4 ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಯು ಆರ್ ಬ್ಲೆಸ್ಡ್. ಜೀಸಸ್ ಲವ್ಸ್ ಯು. ಆಮೆನ್.